IPL 2024ರಲ್ಲಿ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಚ್ ಬರ್ತಾ ಇದೆ. ನಿನ್ನೆ 2 ಗೆದ್ದಂತ ಟೀಮ್ ಆಡಿದ್ರೆ ಇವತ್ತು 2 ಸೋತಂತ ಟೀಮ್ ಮುಖಾಮುಖಿ ಆಗ್ತಾ ಇದಾವೆ. SRH ವರ್ಸಸ್ MI. ಸನ್ರೈಸರ್ಸ್ ಹೈದರಾಬಾದ್ ಅವರು ಸೋಲೋ ಮ್ಯಾಚ್ ಅನ್ನ ಗೆಲ್ಲೋ ಹಾಗೆ ಮಾಡಿ ನಂತರ ಸೋತ್ರು. ಬಟ್ ಮುಂಬೈ ಗೆಲ್ಲೋ ಮ್ಯಾಚ್ ಅನ್ನೇ ಸೋತ್ರು. ಸೊ ಇಬ್ರು ಡೆಫಿನೆಟ್ಲಿ ಬೇಜಾರಾಗಿರ್ತಾರೆ ಅಂಡ್ ಆ ಬೇಜಾರನ್ನ ಹೋಗ್ಸೋದಕ್ಕೆ ಇದೊಂದು ಆಪರ್ಚುನಿಟಿ. ಅಂತೂ ಇವರಲ್ಲಿ ಯಾರೋ ಒಬ್ರು ಇವತ್ತು ತಮ್ಮ ಖಾತೆಯನ್ನ ಓಪನ್ ಮಾಡ್ತಾರೆ. ಅದು ಯಾರು ಅನ್ನೋದನ್ನ ನೋಡ್ಬೇಕಿದೆ. ಇನ್ನು ಇವರ ಹೆಡ್ ಟು ಹೆಡ್ ಸ್ಟಾಟ್ಸ್ ನ ನೋಡ್ಕೊಂಡ್ರೆ ಟೋಟಲ್ ಆಗಿ ಇವರು 21 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಹೈದರಾಬಾದ್ 9 ಗೆದ್ರೆ ಮುಂಬೈ 12 ಗೆದ್ದಿದೆ. ಹಾಗೆ ಹೋದ ಸೀಸನ್ ಇದ್ದ 2 ಮ್ಯಾಚ್ ಅನ್ನ ಕೂಡ ಮುಂಬೈ ಏನೇ ಗೆದ್ದಿತ್ತು. ಸೊ ಸ್ಟಾಟ್ಸ್ ಪ್ರಕಾರ ಮುಂಬೈ ಸ್ವಲ್ಪ ಮುಂದೆ ಕಾಣುತ್ತೆ SRH ಗಿಂತ. ಇನ್ನು ಇಲ್ಲಿನ ಟೀಮ್ಗಳ ವಿಷಯಕ್ಕೆ ಬರೋದಾದ್ರೆ ಸನ್ರೈಸರ್ಸ್ ಒಂದು ಡೀಸೆಂಟ್ ಟೀಮ್. ಹಾಗೇನೆ ಈ ಸಾರಿ ಕಮಿಂಗ್ಸ್ ಬಂದಿರೋದ್ರಿಂದ ಇನ್ನ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂಡ್ ಆಪ್ಷನ್ಸ್ ಹೆಚ್ಚಾಗಿದೆ. ಇವನ್ ಹೋದ ಮ್ಯಾಚ್ ಅಲ್ಲೂ ಕೂಡ ಪವರ್ ಪ್ಲೇ ನಲ್ಲಿ ಮತ್ತೆ ಮಿಡಲ್ ಓವರ್ಸ್ ನಲ್ಲಿ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ನ, ಬಟ್ ಎತ್ತಲ್ಲಿ ಆಗ್ಲಿಲ್ಲ. ಸೊ ಭುವಿ ಮತ್ತೆ ಯನ್ಸನ್ ತಮ್ಮ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಪರ್ಫಾರ್ಮ್ ಮಾಡಿದ್ರೆ ಬೌಲಿಂಗ್ ಚೆನ್ನಾಗೇ ಕಾಣುತ್ತೆ ಇವರದ್ದು. ಬಟ್ ಇವರ ಜೊತೆ ವಾಷಿಂಗ್ಟನ್ ಸುಂದರ್ನ ಕರ್ಕೊಳ್ಳೋದು ಬಹಳ ಬೆಟರ್, ಯಾಕಂದ್ರೆ ಅವರು ಆಲ್ರೌಂಡರ್. ಸುಮ್ಮನೆ ಸಮದ್ ಪ್ಲೇಸ್ಗೆ ಅವರನ್ನ ತಂದ್ರೆ ಅವರು 2 ಆಪ್ಷನ್ಸ್ ಕೊಡ್ತಾರೆ. ಮುಂಬೈ ಕಡೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಕೂಡ ಇದ್ದಾರೆ. ಸೊ ಆ ಚೇಂಜ್ ಒಂದನ್ನ ನಾನು ಬಯಸ್ತೀನಿ. ಹಾಗೇನೆ ಬ್ಯಾಟಿಂಗ್ ಓಪನರ್ಸ್ ಫೈರ್ ಆಗ್ತಾ ಇದ್ದಾರೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರ ಮಧ್ಯೆ. ಹೋದ ಮ್ಯಾಚ್ ಅಲ್ಲೂ ಚೇಸ್ ಅನ್ನ ಆನ್ ಮಾಡಿದ್ದೆ ಅವರು. ಸೊ ಅದು ಪ್ರಾಬ್ಲಮ್ ಇಲ್ಲ. ಬಟ್ ತ್ರಿಪಾಠಿ ಹಾಗೆ ಮಾಕ್ರಮ್ ಕೈ ಕೊಡ್ತಾ ಇದ್ದಾರೆ. ಸೊ ಐ ಫೀಲ್ ಮಾಕ್ರಮ್ನ ತೆಗೆದು ಹೆಡ್ಗೆ ಚಾನ್ಸ್ ಕೊಡಬೇಕು. ಅವರು ಅಟ್ಲೀಸ್ಟ್ ಸದ್ಯಕ್ಕೆ ಒಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಇನ್ನು ಫಿನಿಷರ್ಸ್ ಅಂತ ಕ್ಲಾಸ್ ಏನಿದ್ದಾರೆ, ಒನ್ ಆಫ್ ದ ಮೋಸ್ಟ್ ಡಿಪೆಂಡಬಲ್ ಫಿನಿಷರ್ ಆಗಿದ್ದಾರೆ ಅಂತಾನೂ ಹೇಳ್ಬೋದು. ಈವನ್ ಹೋದ ಸಾರಿ ಶಹಬಾಜ್ ಅಹಮದ್ ಕೂಡ ಒಳ್ಳೆ ಸಪೋರ್ಟ್ ಅನ್ನ ಕೊಟ್ಟಿದ್ರು ಇವರಿಗೆ. ಸುಂದರ್ ಬಂದ್ರೆ ಆ ಪ್ಲೇಸ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ಹಾಗೇನೆ ಕಮಿಂಗ್ಸ್ ಕೂಡ ಇದ್ದಾರೆ ಸಪೋರ್ಟ್ಗೆ. ಸೊ ಚೇಂಜ್ ಅಂತ ನಾನು ಒಂದೆರಡನ್ನ ಪರ್ಸ್ನಲಿ ಬಯಸ್ತೀನಿ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ಯಾಲೆಂಟೆಡ್ ಬೌಲರ್ಸ್ ತಮ್ಮ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಆಡಿದ್ರೆ ಇವರು ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಮುಂಬೈ ವಿಷಯಕ್ಕೆ ಬರೋದಾದ್ರೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಟೀಮ್, ಮೋಸ್ಟ್ ಅಂಡರ್ ಪರ್ಫಾರ್ಮಿಂಗ್ ಟೀಮ್. ಅಫ್ಕೋರ್ಸ್ ಆಗಿರೋದು ಒಂದೇ ಮ್ಯಾಚ್, ಬಟ್ ಅಲ್ಲಿದ್ದಂಥ ಈಕ್ವೇಷನ್ಗೂ ಇವರಿಗಿದ್ದ ಬ್ಯಾಟಿಂಗ್ ಡೆಪ್ತ್ಗೂ ಇವ್ರು ಆಡಿದ ರೀತಿಗೂ ಸಂಬಂಧನೇ ಇರಲಿಲ್ಲ. ಸೊ ತೊಂದರೆಗಳಿದಾವೆ, ಬಟ್ ಅವುಗಳನ್ನೆಲ್ಲ ಸರಿ ಮಾಡಿಕೊಂಡು ಈ IPL ನ ಉದ್ದೇಶ ಏನು, ಟ್ರೋಫಿ ಗೆಲ್ಲೋದು, ಅದರ ಕಡೆ ಗಮನ ವಹಿಸಬೇಕು. ಇವರ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಈ ಮ್ಯಾಚ್ ಕೂಡ ಇರೋದಿಲ್ಲ. ಅಂತ ಪ್ಲೇಯರ್ನ ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ T20 ನಲ್ಲಿ. ಬಟ್ ಹೋದ ಮ್ಯಾಚ್ ನಲ್ಲಿ ಬಂದ ನಮನ್ ಧೀರ್ ಅವರು ಒಳ್ಳೆ ಬ್ಯಾಟಿಂಗ್ ನೇ ಮಾಡಿದ್ರು ಅವರ ಬದಲಾಗಿ. ಸೊ ಅವರು ಇವತ್ತು ಕೂಡ ಕಂಟಿನ್ಯೂ ಆಗ್ತಾರೆ. ಇನ್ನು ತಿಲಕ್ ವರ್ಮಾ, ಇಶಾನ್ ಕಿಶನ್ ಹಾಗೆ ಟಿಮ್ ಡೇವಿಡ್ ತಮ್ಮ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಆಡಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಂಡ್ಯ ನಂಬರ್ 5-6 ನಲ್ಲಿ ಬರಬೇಕು. ಸಿಚುವೇಶನ್ಗೆ ತಕ್ಕ ಹಾಗೆ ಅವರು ಮತ್ತು ತಿಲಕ್ ವರ್ಮಾ ಅವರು ಎಕ್ಸ್ಚೇಂಜ್ ಆಗಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ ರೋಹಿತ್ ಶರ್ಮಾ ಅವರು ಒಳ್ಳೆ ಟಚ್ ಅಲ್ಲಿ ಕಂಡ್ರು, ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ನ ಆಡಿದ್ರು. ಈ ಕಡೆ ಬ್ರೆವಿಸ್ ಸ್ಟ್ರಗಲ್ ಮಾಡಿದ್ರು ಕೂಡ ನಂತರ ಸುಧಾರಿಸ್ಕೊಂಡ್ರು. ಅಂಡ್ ಆಸ್ ಆಲ್ವೇಸ್ ಬುಮ್ರಾ ದ ಬಿಗ್ಗೆಸ್ಟ್ ವೆಪನ್, ಒಬ್ಬರೇ ಟರ್ನ್ ಮಾಡ್ತಿದ್ದಾರೆ ಮ್ಯಾಚ್ ನ. ಈ ಕಡೆ ಕೊಯೆಟ್ಜೆ ಇಂದ ಸಪೋರ್ಟ್ ಕೂಡ ಸಿಕ್ತು ಅವರಿಗೆ. ಬಟ್ ಉಳಿದವರು ಅಂತ ಇಂಪ್ರೆಷನ್ ನ ಕ್ರಿಯೇಟ್ ಮಾಡಲಿಲ್ಲ. ಲ್ಯೂಕ್ವುಡ್ ಮೇಲೆ ಇನ್ನ ನಂಬಿಕೆ ಇಡಬಹುದು. ಹಿ ಕ್ಯಾನ್ ಕಮ್ ಬ್ಯಾಕ್, ಎಫೆಕ್ಟಿವ್ ಆಗ್ತಾರೆ ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಮಧ್ವಲ್ ನ ಕೂಡ ಟ್ರೈ ಮಾಡಬಹುದು. ಸೊ ಮುಂಬೈ ಇಂಡಿಯನ್ಸ್ ನ ಪ್ಲೇಯಿಂಗ್ 11 ಏನ್ ಚೇಂಜ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಬ್ಯಾಟಿಂಗ್ ಪೊಸಿಷನ್ ಮತ್ತೆ ಪ್ರತಿಯೊಬ್ಬರ ರೋಲ್, ಅದರ ಕ್ಲಾರಿಟಿ ಇರೋದು ಅಂಡ್ ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಇಲ್ಲಿನ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಅದು ಪಿಚ್. ಈ ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ನಲ್ಲಿ. ಈ ಗ್ರೌಂಡ್ನ ಸ್ಟಾಟ್ಸ್ ವಿಚಾರಕ್ಕೆ ಬಂದರೆ ಇಲ್ಲಿ 71 ಮ್ಯಾಚ್ಗಳು ನಡೆದಿದ್ದಾವೆ. ಅದರಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋರು 31 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಅಂಡ್ ಚೇಸ್ ಮಾಡಿದವರು 40 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಈ ಸ್ಟಾಟ್ಸ್ ಪ್ರಕಾರ ಚೇಸ್ ಮಾಡೋ ಟೀಮ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಸ್ಪಿನ್ನರ್ಸ್ಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಹೆಲ್ಪ್ ಸಿಗೋದ್ರಿಂದ. ಬಟ್ ನೀವು ಇಲ್ಲಿ ನಡೆದಿರೋ ಮ್ಯಾಚ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ಎಲ್ಲರಿಗೂ ಹೆಲ್ಪ್ ಮಾಡುವಂಥ ಒಂದು ಬ್ಯಾಲೆನ್ಸ್ ಪಿಚ್ ಅಂತ. ಬ್ಯಾಟ್ಸ್ಮನ್ಸ್ಗೂ ಹೆಲ್ಪ್ ಇರುತ್ತೆ, ಪೇಸ್ ಬೌಲರ್ಸ್ಗೂ ಮೂಮೆಂಟ್ ಸಿಗುತ್ತೆ ಅಂಡ್ ಸ್ಪಿನ್ನರ್ಸ್ಗೂ ಕೂಡ. ಸೊ ಈ ಸ್ಟಾಟ್ಸ್ನ ಸ್ವಲ್ಪ ಪಕ್ಕಕ್ಕಿಟ್ರೆ ಇಲ್ಲಿ ಪಿಚ್ ಅನ್ನೋದಕ್ಕಿಂತ ಆ ದಿನ ಯಾವ ಟೀಮ್ ಚೆನ್ನಾಗಿ ಆಡುತ್ತೋ ಚೆನ್ನಾಗಿರುತ್ತೋ ಅವರೇ ವಿನ್ನರ್ಸ್ ಥರ. ಪಿಚ್ನ ಎಫೆಕ್ಟ್ ತುಂಬ ಕಮ್ಮಿ ಇರುತ್ತೆ. ಆಲ್ಸೋ ಈಗಿರೋದು ಒಂದು ಫ್ರೆಶ್ ಆಗಿರೋ ಪಿಚ್ ಕೂಡ. ಮೇ ಬಿ ಡ್ಯೂ ಬಂದರೆ ಅದು ಚೇಸಿಂಗ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಸೊ ಟಾಸ್ ಗೆದ್ದವರು ಚೇಸನ್ನು ಮಾಡೋಕೆ ನೋಡ್ತಾರೆ, ಬಟ್ ಅದು ಅಷ್ಟು ನೆಸರಿ ಅಂತಾನೂ ಅಲ್ಲ ಈ ಪಿಚ್ನಲ್ಲಿ. ಜಸ್ಟ್ ಬಿ ಎ ಗುಡ್ ಟೀಮ್, ಇರ್ರೆಸ್ಪೆಕ್ಟಿವ್ ಆಫ್ ದ ಟಾಸ್ ವಿನ್ ಆಗ್ಬೋದು. ಸೊ ಮುಂಬೈ ಪೇಪರ್ ಮೇಲೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣುತ್ತೆ, ಸ್ಪೆಷಲಿ ಚೇಸ್ ಮಾಡೋದಾದರೆ ಅವರಿಗೆ ಅಡ್ವಾಂಟೇಜ್ ಇರುತ್ತೆ ಕೂಡ. ಬಟ್ ಇಲ್ಲಿ ನಾನೊಂದು ಒಳ್ಳೆ ಫೈಟನ್ನೇ, ನೆಕ್ ಟು ನೆಕ್ ಫೈಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಸೋ ಈ ಗ್ರೌಂಡಲ್ಲಿ ಇಬ್ಬರು ಈಕ್ವಲ್ ಮ್ಯಾಚಸನ್ನೇ ಗೆದ್ದಿದ್ದಾರೆ. ಇದು 2 ಟೀಮ್ಗಳಿಗೂ ಸುಲಭ ಇರೋದಿಲ್ಲ. ಸೊ ಒಂದೊಳ್ಳೆ ಕ್ಲೋಸ್ ಮ್ಯಾಚ್ ಸಿಗುತ್ತೆ ನೋಡೋದಕ್ಕೆ ಅಂತ ಅನ್ಕೊಳ್ತಾ ಇದ್ದೀನಿ. ಆಲ್ಸೋ ಅಟ್ಲೀಸ್ಟ್ ಈ ಮ್ಯಾಚ್ ಅಲ್ಲಾದರೂ ಈ ಹೋಮ್ ಟೀಮ್ ವಿನ್ ಆಗೋ ಟ್ರೆಂಡ್ ಏನಿದೆ ಅದು ಬ್ರೇಕ್ ಆಗುತ್ತಾ ಅಥವಾ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಂತ ನೋಡಬೇಕಿದೆ. ಈಗ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ ಈ IPL ನಲ್ಲಿ. ಸೊ ಇಷ್ಟು ನನ್ನ ಪ್ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನೀವು ಯಾವ ಟೀಮ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾಕೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.